ಅವ್ರಿಗಾಗಿದೆ. ಇನ್ನು ಕನ್ಯಾ ರಾಶಿಗೆ ಅಂತ ಬಂದಾಗ ಈ ಒಂದು ಡಿಸೆಂಬರ್ ತಿಂಗಳು ಹೇಗಿರುತ್ತೆ? ಕಡೆಯ ತಿಂಗಳು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಈ ಈ ತಿಂಗಳಲ್ಲಿ ಏನು ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಹೇಗಿರುತ್ತೆ? ಆರೋಗ್ಯ, ರಿಲೇಷನ್ಶಿಪ್ಪು ಎರಡನೇ ಕಾರ್ಡು. ಸೊ ನೆಕ್ಸ್ಟು ಅವರ ಹಣಕಾಸು, ಜಾಬ್ ಅಂತ ಬಂದಾಗ ಅದು ಹೇಗಿರುತ್ತೆ ಅಂತ. ಈಗ ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ ಮೊದಲನೇ ಕಾರ್ಡ್, ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸೊ ಇದು ಟೋಟಲ್ ಪಾಸಿಟಿವ್ ಆದಂತಹ ಒಂದು ಸಮಯ ಅಂತ ಹೇಳ್ಬೋದು. ಅವ್ರಿಗೆ ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಅವರು ಒಳ್ಳೆ ಥರದಲ್ಲಿ ಅವರ ದೇಹನ, ಅವರ ಮನಸ್ಸನ್ನು ಇಟ್ಕೊಳ್ಳೋದು ಇಲ್ಲಿ ಸ್ವಲ್ಪ ಮುಖ್ಯ ಆಗುತ್ತೆ. ಯಾಕೆಂದರೆ ನೀವು ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಏನು ಕೊಡ್ತೀರಾ ಅದೇ ಥರದ ರಿಸಲ್ಟು. ಅಂದರೆ ಏನೇನೋ ತಿಂದು ಅದನ್ನು ಹಾಳು ಮಾಡಿಕೊಂಡ್ರೆ, ಅನಾರೋಗ್ಯ ಮಾಡಿಕೊಂಡ್ರೆ ಅದಕ್ಕೆ ನಾವು ಹೊಣೆ ಆಗಲ್ಲ. ಬಟ್ ಇಲ್ಲಿ ಕಾರ್ಡ್ ತೋರಿಸ್ತಾ ಇರೋದು ನಿಮಗೆ ಆರೋಗ್ಯ ತುಂಬ ಸಪೋರ್ಟಿವ್ ಆಗಿರುತ್ತೆ. ನೀವು ಯಾವುದೇ ರೀತಿಯ ಕೆಲಸಗಳನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಇನ್ನೊಂದು, ನೀವು ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅಂದರೆ ಆರೋಗ್ಯ ಅಂತ ಬಂದಾಗ ಬರೀ ದೇಹದ ವಿಚಾರವನ್ನಷ್ಟೇ ಮಾತಾಡ್ತಾರೆ, ಆದರೆ ನೀವು ಮನಸ್ಸು ಅಂತ ಕೂಡ ಹೇಳಿದ್ರಿ. ಇಲ್ಲಿ ಆರೋಗ್ಯದ ಜೊತೆಗೆ, ದೇಹದ ಜೊತೆಗೆ ಮನಸ್ಸನ್ನು ಕೂಡ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋದು ಕೂಡ ಒಂದು ಆರೋಗ್ಯವೇ ಅಂತ. ಖಂಡಿತ ಮನಸ್ಸಿನ ಆರೋಗ್ಯವೇ ಮುಖ್ಯ. ಎಷ್ಟೋ ಜನ ನನ್ನ ಹತ್ರ ಬರ್ತಾ ಇರ್ತಾರೆ, ಅಂದರೆ ಮನಸ್ಸಿನ ಆರೋಗ್ಯ ಅಂತ ಬಂದಾಗ ಮನಸ್ಸು ಹಾಳು ಮಾಡ್ಕೊಂಡು ಆರೋಗ್ಯದ ಸಮಸ್ಯೆ ತಂದ್ಕೋತಾ ಇರ್ತಾರೆ. ಅದು ಹೆಂಗೆ ಸರಿ ಹೋಗುತ್ತೆ? ಅದು ಸ್ವಲ್ಪ ಕಷ್ಟ. ಇನ್ನು ಕುಟುಂಬ ಜೀವನಕ್ಕೆ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ಮನ್ನು ಕುಟುಂಬದಲ್ಲಿ ಎಚ್ಚರಿಸ್ತಾ ಇದ್ದಾರೆ, ನೀವು ತಪ್ಪು ಮಾಡ್ತಿದ್ದೀರಾ, ಕುಟುಂಬ ಜೀವನ ಡಿಸ್ಟರ್ಬ್ ಆಗ್ತಿದೆ ನೀವು ಮಾಡ್ತಿರೋ ತಪ್ಪುಗಳಿಂದ ಅಂತ. ಬಟ್ ನೀವು ಅದನ್ನು ತಿದ್ದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಈ ಥರದ ಒಂದು ಸಿಚುವೇಶನ್ ಇರೋದ್ರಿಂದ ನೀವು ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ.